ಸ್ನೇಹಿತರೆ ನಮಸ್ಕಾರ. ಪಿಶಾಚಿ ಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದು ನೈಜ ಸಂಘಟನೆಯ ಬಗ್ಗೆ ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತಿದ್ದೇನೆ. ಈ ಘಟನೆ ಸುಮಾರು 5 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಯಾಗಿದೆ. ವಿಷಯ ಏನಪ್ಪ ಅಂದರೆ, ಅದು ಒಂದು ದಿನ ಸಂಜೆ ಸುಮಾರು 7 ಗಂಟೆ ಸಮಯ. ನಮ್ಮ ತಂದೆಯವರು ಏನಂದರು, ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ಜನ್ನು ಜಾಸ್ತಿ ಇಷ್ಟಪಡ್ತಿರೋದ್ರಿಂದ, ನಮ್ಮ ಮನೆಯು ಕೂಡ ತೋಟದಲ್ಲಿದ್ದರಿಂದ ನಮ್ಮ ಮನೆಯಲ್ಲಿ ಸಾಕಷ್ಟು ನಾಟಿ ಕೋಳಿಗಳನ್ನು ಸಾಕಿದ್ವಿ. ಹಾಗಾಗಿ ನಮ್ಮ ತಂದೆಯವರು ಏನಂದರು, ನಮ್ಮ ಊರಿನಲ್ಲಿ ಒಬ್ಬರಿಗೆ ಹೇಳ್ತೀನಿ, ಅವರು ನಿನಗೆ ಕೋಳಿಯನ್ನು ಕುತ್ತಿಗೆ ಕಟ್ ಮಾಡಿ ಕೊಡ್ತಾರೆ, ಅದನ್ನು ಕುತ್ತಿಗೆ ಕೊಯ್ಸ್ಕೊಂಬಂದ್ಬಿಟ್ಟು ಬಾ ಹೋಗಪ್ಪ ಬೇಗ, ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ತೀನಿ ಅಂದರು. ಅದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಕೋಳಿನೆಲ್ಲ ಕ್ಲೀನ್ ಮಾಡ್ತಾರೆ, ಬಟ್ ಆದರೆ ಕುತ್ತಿಗೆಯನ್ನು ಅವ್ರಿಗೆ ಕೊಯ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಬೇರೆ ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಟ್ಟು ಕುತ್ತಿಗೆ ಕೊಯ್ಸ್ಬಿಟ್ಟು ಆಮೇಲೆ ಮುಂದಿನ ಎಲ್ಲ ಕೆಲಸವನ್ನು ನಮ್ಮ ಮನೆಯಲ್ಲಿ ನಾವು ಮಾಡ್ಕೊತೀವಿ. ನಮ್ಮದು ತೋಟದ ಮನೆ ಆಗಿರೋದ್ರಿಂದ ನಾವು ಈ ಕೆಲಸ ಮಾಡಿಸ್ಕೊಂಬರ್ಲಿಕ್ಕೆ ತೋಟದಿಂದ ಊರಿಗೆ ಹೋಗಬೇಕು. ನಮ್ಮ ಮನೆ ಬಂದುಬಿಟ್ಟು ನಮ್ಮ ಊರಿಂದ ಸುಮಾರು ಒಂದು 3ರಿಂದ 4 ಕಿಲೋಮೀಟ್ರ್ ದೂರ ಆಗುತ್ತೆ. ಅದೇ ರೀತಿ ನಾನು ಆಯಿತು ಅಂತ ನಮ್ಮ ತಂದೆಯವ್ರಿಗೆ ಹೇಳ್ಬಿಟ್ಟು, ಆಯ್ತಪ್ಪ ಕೋಳಿನ ನೋಡು ಯಾವುದು ಕಟ್ ಮಾಡಿಸೋಣ, ಚೆನ್ನಾಗಿ ಯಾವುದಿದೆ ಹಂಗೆ ಹೇಳಿದ್ಮೇಲೆ ನಮ್ಮಪ್ಪ ಒಂದು ಹುಂಜನ ಹಿಡ್ಕೊಟ್ರು. ಇದು ಹುಂಜ ಚೆನ್ನಾಗಿದೆ, ಇದು ಹೋಗಪ್ಪ ಕುತ್ತಿಗೆ ಕೊಯ್ಸ್ಕೊಂಬಂದ್ಬಿಡು, ನಾನು ನೀನು ಬರೋ ಅಷ್ಟೊತ್ತಿಗೆ ನಾನು ಹಾಲು ಕರೆದ್ಬಿಟ್ಟು ರೆಡಿ ಆಗಿರ್ತೀನಿ, ಬಂದುಬಿಟ್ಟು ನಾನು ಕ್ಲೀನ್ ಮಾಡ್ತೀನಿ, ನೀನು ಬಂದುಬಿಟ್ಟು ಆಮೇಲೆ ಹಾಲು ತಗೊಂಡೋಗಿ ಡೈರಿಗೆ ಹಾಕ್ಬಾ ಅಂತ ಹೇಳಿದ್ರು. ನಮ್ಮದು ಈಗ ಸಮಯ, ನಾನೀಗ ಮೊದಲೇ ಹೇಳ್ದಂಗೆ ಸುಮಾರು 7 ಗಂಟೆ ಸಮಯ. ನಮ್ಮ ಹಾಲಿನ ಡೈರಿ ಬರ್ತಕ್ಕಂಥದ್ದು ಸುಮಾರು 7:15 7:45 ಸಮಯ. ಸೊ ಹಂಗಾಗಿ ನಾನು ಏನು ಮಾಡಿದೆ ಅಂದರೆ, ಫಸ್ಟು ಹೋಗ್ಬಿಟ್ಟು ಕೋಳಿನ ಕಟ್ ಮಾಡಿಸ್ಕೊಂಡು ಬಂದುಬಿಡೋಣ, ಆಮೇಲೆ ಬಂದು ಕೋಳಿ ಕೊಟ್ಬಿಟ್ಟು ಹಾಲು ಹಾಕಿ ಬಂದುಬಿಡೋಣ, ಯಾಕಂದರೆ ಮತ್ತೆ ಲೇಟ್ ಆಗುತ್ತೆ ನೈಟ್ ಟೈಮು ಅಂತಂದು ಅಂದ್ಕೊಂಡೆ. ಆಗಲಿ ಅಂತಂದು ನಾನು ಹೋಗಿ ನಮ್ಮೂರಲ್ಲಿ ಹೋಗಿ ಕೋಳಿನ ಕುತ್ತಿಗೆನ ಕೊಯ್ಸ್ಕೊಂಡು ಬಂದುಬಿಟ್ಟು ನಮ್ಮ ಅಪ್ಪ ಏನಂತಾರೆ, ರಕ್ತನ ಒಂದು ಬಟ್ಲು ಕೊಟ್ಟಿದ್ರು, ಹೋಗಪ್ಪ ಕೋಳಿಗೆ ಉಪ್ಪು ತಿನ್ನಿಸ್ಬಿಟ್ಟು ರಕ್ತನ ಒಂದು ಬಟ್ಲಲ್ಲಿ ಹಿಡ್ಕೊಂಬಂದ್ಬಿಡು, ರಕ್ತ ಸುಮ್ಮನೆ ಕಡೆಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂತಂದು ಹೇಳ್ತಾರೆ. ಯಾಕಂದರೆ ನಾಟಿ ಕೋಳಿನಲ್ಲಿ ರಕ್ತ ತುಂಬ ಟೇಸ್ಟಾಗಿರುತ್ತೆ, ಸಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತಂದು ಆ ರೀತಿ ಹೇಳಿದ್ರು. ಸರಿ ಆಯ್ತಪ್ಪ ಅಂತ ಹೇಳಿಬಿಟ್ಟು ನಾನು ಊರಿಗೆ ಹೋಗಿ ಕೋಳಿನ ಕೊಯ್ಸ್ಕೊಂಬಂದು ಅದೇ ರೀತಿ ರಕ್ತನ ಒಂದು ಬಟ್ಲಲ್ಲಿ ಇಳಿಸ್ಕೊಂಡು ಉಪ್ಪು ಹಾಕ್ಸ್ಕೊಂಡು ರಕ್ತನ ಇಡಿಸ್ಕೊಂಡು ಬಂದೆ. ರಕ್ತ ಯಾಕೆ ಹಾಕ್ತೀವಿ ಅಂದರೆ, ರಕ್ತದಲ್ಲಿ ನಾವು ಈಗ ಉಪ್ಪು ಹಾಕೋ ಕಾರಣ ಏನಪ್ಪ ಅಂದರೆ, ಉಪ್ಪು ಅನ್ನೋದು ರಕ್ತಕ್ಕೆ ಹಾಕೋದ್ರಿಂದ ರಕ್ತ ಬೇಗ ಗಟ್ಟಿಯಾಗೋದಿಲ್ಲ, ಮತ್ತು ಕೋಳಿಗೂ ಋಣ ತೀರಿಸಲಿಕ್ಕೆ ಅಂತಂದು ಉಪ್ಪು ಅನ್ನೋದು ಹಾಕ್ತಕ್ಕಂಥದ್ದು ಒಂದು ಆಚಾರ. ಆಯಿತು ಅಂತ ನಾನು ಕೋಳಿನ ಕಟ್ ಮಾಡಿಸ್ಕೊಂಬಂದು ಮನೇಲಿ ಕೊಟ್ಟು ನಾನು ಹಾಲು ಹಾಕಲಿಕ್ಕೆ ಹೊರಟೆ. ನಾನು ಹಾಲು ಹಾಕಿ ಬರೋಣ ಅಂತ ಇನ್ನೇನು ಹಾಲು ಕ್ಯಾನ್ ತಗೊಂಡು ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ನನಗೆ ಏನೂ ಸಮಸ್ಯೆ ಆಗಲಿಲ್ಲ, ಯಾಕಂದರೆ ನಮ್ಮ ತೋಟದ ಮನೆ ಆಗಿರೋದ್ರಿಂದ ಸುಮಾರಿಗೆ 7 ಗಂಟೆ 7:15 ಅಂದರೆ ಆಲ್ಮೋಸ್ಟ್ ಎಲ್ಲ ಫುಲ್ ಕತ್ಲಾಗಿ ಹೋಗಿರುತ್ತೆ. ನಾನು ತೋಟದ ಮನೆಯಿಂದ ವಾಪಸ್ ಊರಿಗೆ ಹಾಲು ಹಾಕೋಕ್ಕಂತ ಹೋದೆ. ಹೋಗಿ ನಾನು ಹಾಲಿನ ಡೈರಿನಲ್ಲಿ ಹಾಲು ಹಾಕ್ಬಿಟ್ಟು ರಿಟರ್ನ್ ಬರೋಕ್ಕೆ ಸ್ಟಾರ್ಟ್ ಆದರೆ ನಮ್ಮ ಟಾರ್ ರೋಡು ಬಂದುಬಿಟ್ಟು ಸುಮಾರು ಅರ್ಧ ಕಿಲೋಮೀಟ್ರ್ ಇರುತ್ತೆ. ಅಲ್ಲಿಂದ ಮುಂದಿನ ದಾರಿ ಎಲ್ಲ ಮಣ್ಣಿನ ರೋಡ್, ಯಾಕಂದರೆ ನಮ್ಮ ತೋಟಗಳ ರೋಡು ಯಾವಾಗಲೂ ಮಣ್ಣಿನ ದಾರಿನೇ ಇರುತ್ತೆ. ಸರಿ ಆಯಿತು ಬಿಡು ಹೋಗೋಣ ಅಂತ ನಾನು ಅಂದ್ಕೊಂಡು ಇನ್ನೇನು ಹೋಗ್ತಾ ಇದ್ದೆ. ನನಗೆ ಒಂಥರ ಏನೋ ಶಬ್ದಗಳು ಕೇಳಿಸೋಕ್ಕೆ ಸ್ಟಾರ್ಟ್ ಆದವು. ಏನು ಈ ಶಬ್ದ, ನನಗೆ ಯಾವತ್ತೂ ಈ ಥರ ಶಬ್ದಗಳು ಬರ್ತಿರ್ಲಿಲ್ಲಲ್ಲ, ಇದ್ಯಾಕೆ ವಿಚಿತ್ರವಾಗಿ ಬರ್ತಾಯಿದೆ ಸೌಂಡ್ ಇದು ಅಂತ ನನಗೆ ಅನ್ನಿಸ್ತು. ಯಾಕೆ ಈ ಥರ ಆಗ್ತಾಯಿದೆ, ಯಾಕೆ ಏನು ಅಂತಂದು. ಆಮೇಲೆ ನನಗೆ ಒಂದೇ ರೀತಿ ಅನುಭವ ಏನಪ್ಪ ಆಯ್ತಂದರೆ, ನನ್ನ ಭುಜದ ಮೇಲೆ ಯಾರೋ ಒಬ್ಬರು ಕೈ ಹಿಡ್ಕೊಂಡು ಕುಂತಿರೋ ಥರ ನನಗೆ ಅನುಭವ ಆಗ್ಬಿಡ್ತು. ನನ್ನ ಭುಜದ ಮೇಲೆ 2 ಕಾಲುಗಳನ್ನು ಹಾಕ್ಕೊಂಡು ನನ್ನ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಅನುಭವ, ವಿಪರೀತ ದೇಹ ಭಾರ ಆಗಿಬಿಡ್ತು. ನನ್ನ ಬೈಕ್ ಕೂಡ ಮುಂದಕ್ಕೆ ಹೋಗಲಿಕ್ಕೆ ಫಸ್ಟ್ ಗೇರಲ್ಲಿ ಹಾಕೊಂಡು ರೈಸ್ ಮಾಡ್ತಿದ್ರು, ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಈ ಥರ ಆಗ್ತಾಯಿದೆ ಅಂತ ನನಗೊಂದು ಕೂಡ ಅದ್ರ ಬಗ್ಗೆ ಏನೂ ಅರ್ಥ ಆಗಲಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ, ಏನು ಸಮಸ್ಯೆ, ಏನು ನನಗೆ ಯಾವತ್ತೂ ಆಗಲಿಲ್ಲ ಈ ಥರ. ಏನು ಫಸ್ಟ್ ಗೇರಲ್ಲಿ ಬೈಕ್ ಮುಂದಕ್ಕೆ ಹೋಗ್ತಾ ಇಲ್ಲಲ್ಲ, ಕೆಸರು ಇದೆ ಅಂದರೆ ಏನೂ ಕೆಸರಿಲ್ಲ, ಮಳೆ ಇಲ್ಲ, ಇದು ಬೇಸಿಗೆ ಬೇರೆ, ಯಾಕೆ ಈ ಥರ ಆಗ್ತಾಯಿದೆ ಅಂತ ನನಗೊಂದು ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನಂದು ಬೈಕಲ್ಲಿ
ಕ್ಯಾರಿಯರ್ ಬಾಕ್ಸಲ್ಲಿ ಒಂದು ಡಬ್ಬ ಏನೋ ಸ್ಟೀಲ್ ಡಬ್ಬ ಅಲ್ಲಾಡ್ದಂಗೆ ಸೌಂಡ್ ಬಂತು. ಯಾಕೆ ಹಿಂಗೆ ಸೌಂಡ್ ಬರ್ತಾಯಿದೆ, ನಾನು ಏನು ಇಟ್ಕೊಂಡಿದ್ದೀನಿ ಅದರಲ್ಲಿ ಅಂತ. ಆಮೇಲೆ ಹಿಂಗೆ ನಾನು ರೈಟ್ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡು ಡಬ್ಬ ಜೇಬಲ್ಲಿ ಚೆಕ್ ಮಾಡಿದ್ರೆ, ಬೈಕ್ ಜೇಬಲ್ಲಿ ನೋಡಿದ್ರೆ ನಾನು ರಕ್ತ ಹಿಡ್ಕೊಂಬಂದಿದ್ದನ್ನ ಬೌಲ್ನ ಅದರಲ್ಲೇ ಇಟ್ಟಿದ್ದೀನಿ, ಮನೇಲಿ ಕೊಟ್ಟಿಲ್ಲ. ಓಹ್, ನನಗೆ ಈಗ ಅನುಭವ ಆಯಿತು ಯಾಕೆ ಈ ಥರ ಆಗ್ತಾಯಿದೆ, ಏನು ಸಮಸ್ಯೆ ಅಂತಂದು. ಆಮೇಲೆ ನನಗೆ ಒಂದೇ ಸತಿ ಭಯ ಆಗಿಬಿಟ್ಟು ಆ ಡಬ್ಬನ ತಗೊಂಡ್ಬಿಟ್ಟು ಹೊರಗಡೆ ಎಸೆದ್ಬಿಟ್ಟೆ. ಎಸೆದ ತಕ್ಷಣ ನನಗೆ ಒಂದೇ ಸತಿ ನಿಧಾನ ಸಮಾಧಾನ ಆದಂಗೆ ಆಯಿತು. ಮತ್ತು ನನಗೆ ನನ್ನ ಬೈಕ್ ಕೂಡ ಆರಾಮಾಗಿ ಮುಂದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಏನಿದು ಸಮಸ್ಯೆ ಅಂತಂದು ಇದು ನೋಡ್ಕೊತ ಹೋಗ್ತಾಯಿದ್ದೀನಿ. ಮಿರರಲ್ಲಿ ನೋಡ್ಕೊಂಡು ಹಿಂದ್ಗಡೆ ನೋಡ್ಕೊತ ಹೋಗ್ತಾಯಿದ್ದೀನಿ. ಹಿಂದ್ಗಡೆ ಬಿಳಿ ಬಟ್ಟೆಯಲ್ಲಿ ಒಂದು ರೀತಿಯಂಥ ಒಂದು ರೂಪ ಅನ್ನೋದು ನನಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಒಂದೇ ರೀತಿಯಾದಂಥ ಎದೆ ನಡುಕ, ಜೀವ ಜಲ್ಲಂತ ಇದೆ, ಮೈ ತುಂಬ ಬೆವರು. ಯಾಕೆ ಈ ಥರ ಆಗ್ತಾಯಿದೆ ಅದು ನೋಡಿಬಿಟ್ಟು ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅದು ಏನು ಮಾಡ್ತಾಯಿದೆ ಅಂದರೆ, ಆ ಒಂದು ಟಿಫನ್ ಕ್ಯಾರಿಯರ್ ಡಬ್ಬನ ಎತ್ತೆತ್ತು ಬಿಸಾಕ್ತಾಯಿದೆ, ಕಲ್ಲಿಗೆಲ್ಲ ತೊಗೊಂಡು ಹೊಡಿತಾಯಿದೆ ಓಪನ್ ಮಾಡಲಿಕ್ಕೆ. ನನಗೆ ಮಿರರಲ್ಲಿ ನೋಡಿಬಿಟ್ಟು ಒಂದೇ ಸತಿ ಜೀವ ಬಾಯಿಗೆ ಬಂದಂಗೆ ಆಗ್ಬಿಡ್ತು. ಏನಪ್ಪ ಇದು, ನನ್ನ ಜೀವನದಲ್ಲಿ ಯಾವತ್ತೂ ಈ ಥರ ನಾನು ಘಟನೆ ಕೇಳಿರಲಿಲ್ಲ, ಇದೇ ಮೊದಲನೇ ಅನುಭವ. ಅದೇ ಸಮಯಕ್ಕೆ ತಣ್ಣನೆ ಗಾಳಿಯು ಕೂಡ ಬೀಸಲು ಸ್ಟಾರ್ಟ್ ಆಗಿಬಿಡ್ತು. ಆ ಗಾಳಿಯ ಇದಕ್ಕೆ ನನಗೆ ಆ ಪಿಶಾಚಿ ಇರ್ತಕ್ಕಂಥ ಇದು ಎಲ್ಲವೂ ಕೂಡ ನನಗೆ ಒಂದು ರೀತಿ ಭಯಾನಕ ಘಟನೆಯನ್ನು ನೆನಪು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ಯಾಕೆ ಈ ಥರ ಆಗ್ತಾಯಿದೆ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅದೇ ರೀತಿ ಹೋಗ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೆ, ಹೋದೆ. ಇನ್ನೊಂದು ಅದು ಆ ಡಬ್ಬ ಬಿಸಾಕ್ಬಿಟ್ಟು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ನಾನು ಮುಂದಕ್ಕೆ ಬಂದೆ. ಆಮೇಲೆ ನನಗೆ ಏನೂ ಅಷ್ಟು ಇದು ಆಗಲಿಲ್ಲ. ಬಟ್ ನನಗೆ ಏನು ಕೇಳಿಸ್ತಾ ಇದೆ, ಅಲ್ಲಿಂದ ದೂರದಲ್ಲಿ ಒಂದು ರೀತಿ ಗಾಳಿ ಬೀಸ್ತಾ ಇದೆ. ಆ ಗಾಳಿ ಇದರಲ್ಲಿ ಅದ್ರ ಸೌಂಡು, ಪಿಶಾಚಿ ಆ ಟಿಫನ್ ಕ್ಯಾರಿಯರನ್ನು ಬಿಸಾಕ್ತಾ ಇರೋ ಶಬ್ದ ನನಗೆ ಭಯಾನಕವಾಗಿ ಕೇಳಿಸ್ತಾ ಇದೆ. ಟಪ ಟಪ ಅಂತ ಕಲ್ಲಿಗೆಲ್ಲ ಹೊಡಿತಾ ಇದೆ. ಯಾಕೆ ಈ ಥರ, ಏನು ಹಿಂಗೆ ಮನೇಲಿ ಏನೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಈ ವಿಷಯ ಹೇಳ್ಕೊಳ್ಲಿಕ್ಕೂ ನಂಗೆ ಆಗ್ತಾಯಿಲ್ಲ. ಆಮೇಲೆ ಆಗಿಬಿಟ್ಟು ನಾನು ಆಂಜನೇಯ ಸ್ವಾಮಿ ನನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ಬಿಟ್ಟು ಶ್ರೀ ಆಂಜನೇಯಂ ಅಂತ ಹೇಳಿಬಿಟ್ಟು ಒಂದು ರೀತಿ ನನ್ನ ಕುತ್ತಿಗೆಯಲ್ಲಿ ಒಂದು ಡಾಲರ್ ಇದೆ, ಆ ಡಾಲರ್ನ ನಾನು ನೆನೆಸ್ಕೊಂಡು ಅದೇ ರೀತಿ ನಾನು ಭಯ ಪಡದೆ ಮುಂದಕ್ಕೆ ಹೋದೆ. ಇನ್ನೇನು ಮನೆ ಹತ್ರ ಬಂದೆ. ಆಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ನಾನು ಅದನ್ನು ಬಂದುಬಿಟ್ಟು ರಾತ್ರಿಯೆಲ್ಲ ಘಟನೆನ ನೆನಪಿಸ್ಕೊಂಡು ಮನೇಲೂ ಹೇಳ್ದಂಗೆ, ಯಾವುದೂ ರೀತಿ ಇದಿಲ್ದಂಗೆ ಭಯ ಪಟ್ಕೊಂಡು ರಾತ್ರಿಯೆಲ್ಲ ನಿದ್ದೆ ಮಾಡ್ದಂಗೆ, ನೈಟ್ ಊಟನೂ ಮಾಡ್ದಂಗೆ ಹಾಗೆ ಮಲ್ಕೊಂಡ್ಬಿಟ್ಟೆ. ಮತ್ತು ಮನೆಯಲ್ಲಿ ಪ್ರತಿಯೊಬ್ಬರು ಕೇಳ್ತಿದ್ರು, ಡಬ್ಬ ಏನು ಮಾಡಿದೆ, ಎಲ್ಲಾಯಿತು, ಏನು ಕತೆ ಅಂತ. ಆದರೆ ನಾನು ಆ ಘಟನೆನ ಏನು ಹೇಳಿ, ನಮ್ಮ ಮನೆಯಲ್ಲಿ ಅವ್ರಿಗೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಹೇಳ್ಕೊಂಡ್ರೆ ಏನು ಬೇಜಾರಾಗ್ತಾರೋ, ಭಯ ಪಟ್ಕೊತಾರೋ, ಅದಕ್ಕೋಸ್ಕರ ನಾನು ಅದನ್ನು ಏನೂ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಮ್ಮ ತೋಟದ ಮನೆ ಇರೋದು ಊರಿಂದ 3.5 4 ಕಿಲೋಮೀಟ್ರ್ ದೂರ. ಮತ್ತು ಇಲ್ಲಿರೋದು ನಾನು, ನಮ್ಮ ತಂದೆ, ನಮ್ಮ ತಂಗಿ, ನಮ್ಮ ತಾಯಿ, 4 ಜನ. ನಾನು ಇಲ್ದಾಗ ಅವ್ರಿಗೇನಾದ್ರು ಇದ್ರ ಬಗ್ಗೆ ನೆನಪಾದರೆ ಭಯ ಪಡ್ತಾರಂತಂದು ನಾನು ಅದನ್ನು ಸುದ್ದಿನ ಅವ್ರಿಗೇನೂ ಹೇಳೋಕ್ಕೆ ಹೋಗಲಿಲ್ಲ. ಸ್ನೇಹಿತರೆ, ಈ ಕಥೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.